ಯುವಜನತೆ ವಿವಿಧ ನಶಾ ವ್ಯಸನಸ್ಥಗಳತ್ತ ಆಕರ್ಷಿತರಾಗ್ತಾ ಇರೋದು ಸಮಾಜಕ್ಕೆ ಗಂಭೀರ ಸವಾಲಾಗಿ ಪರಿಣಮಿಸಿರುವ ಸಂದರ್ಭದಲ್ಲಿ ನಾಶಮುಕ್ತ ಸಮಾಜ ನಿರ್ಮಾಣ ಹಾಗೂ ಅಂಗಾಂಗ ದಾನದ ಬಗ್ಗೆ ವ್ಯಾಪಕ ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಗರದಲ್ಲಿ ಫೆಬ್ರವರಿ 18ರ ಬುಧವಾರದಂದು ನಗರದ ಜಿಲ್ಲಾ ಕ್ರೀಡಾಂಗಣದ ಬಳಿ ಜಾಥಾ ಹಾಗೂ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಡಾ ನಿತಿನ್ ತಿಳಿಸಿದರು. ನಶಾಮುಕ್ತ ಭಾರತ ಕರ್ನಾಟಕ ಕ್ಯಾಂಪಸ್ ಹಾಗೂ ಅಂಗಾಂಗ ದಾನ ಅಭಿಯಾನದಡಿ ಫೆಬ್ರವರಿ 18ರಂದು ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಸುಮಾರು 4,000 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದರು. ಯುವಜನತೆ ವ್ಯಸನದಿಂದ ದೂರವಿದ್ದು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು. ಶಿಕ್ಷಣ ಸಂಸ್ಥೆಗಳ ಮೂಲಕ ನಶಾಮುಕ್ತ ಚಳುವಳಿಯನ್ನು ಬಲಪಡಿಸುವುದು ಮುಖ್ಯ ಉದ್ದೇಶ. ಮೆದುಳು ನಿಷ್ಕ್ರಿಯಗೊಂಡವರ ಅಂಗಾಂಗ ದಾನದ ಮೂಲಕ ಕನಿಷ್ಠ 8 ಮಂದಿಗೆ ಹೊಸ ಜೀವನ ನೀಡಬಹುದು ಎಂಬ ಸಂದೇಶವನ್ನು ಜನರಿಗೆ ತಲುಪಿಸಲಾಗುತ್ತದೆ ಎಂದು ಡಾ ನಿತಿನ್ ತಿಳಿಸಿದರು. ಇದು ಭಾರತದಲ್ಲಿಯೇ ಒಂದು ವಿಶಿಷ್ಟವಾದಂತಹ ಒಂದು ವಿಶ್ವವಿದ್ಯಾಲಯ ಆಗಿದೆ. ಯಾಕೆ ಅಂತ ಹೇಳಿದರೆ ಅದರ ಒಳಗಡೆ ಬರುವಂತಹ ಎಲ್ಲ ಹೆಲ್ತ್ ಸೆಕ್ಟರ್ ವಿದ್ಯಾಲಯಗಳು ಅದರಲ್ಲಿ ಬರ್ತದೆ. ಅಂದರೆ ಮೆಡಿಕಲ್ಲು, ಡೆಂಟಲ್ಲು, ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ, ಯುನಾನಿ, ಸಿದ್ಧ ಮೆಡಿಸಿನ್ಸು, ಫಾರ್ಮಸಿ, ನರ್ಸಿಂಗು, ಫಿಸಿಯೋಥೆರಪಿ, ಅಲೈಡ್ ಸೈನ್ಸಸ್ಸು, ಇದೆಲ್ಲ ಕಾಲೇಜಸ್ಸು ಈ ಅಂಡರಲ್ಲಿ ಬರ್ತಾಯಿದೆ. ಸುಮಾರು 1,500 ವಿದ್ಯಾಲಯಗಳು, ಇನ್ಸ್ಟಿಟ್ಯೂಷನ್ಸ್ಗಳು ವಿಶ್ವವಿದ್ಯಾಲಯದ ಅಂಡರ್ಲಿ ಬರ್ತದೆ. ಈ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಏನಿದೆ ಅದರ ಒಂದು ಸಹಭಾಗಿತ್ವದಲ್ಲಿ ಅನುಮೋದನೆಗೊಂಡಿರುವಂತಹ ಹಾಸನದಲ್ಲಿ 21 ಕಾಲೇಜುಗಳು ಇದ್ದಾವೆ. ಆ 21 ಕಾಲೇಜುಗಳು ಒಟ್ಟಿಗೆ ಸೇರಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ಒಂದು ನಶಾಮುಕ್ತ ಅಭಿಯಾನವನ್ನು ಮಾಡಬೇಕಂತೇಳಿ ಯೋಚನೆ ಮಾಡಿದ್ದಾರೆ. ಇದರಲ್ಲಿ ಏನಂತ ಹೇಳಿದರೆ, ಈಗ ನಮಗೆ ಗೊತ್ತಿರುವ ಹಾಗೆ ಈಗಾಗಲೇ ಯುವಜನತೆ ತುಂಬ ವ್ಯಸನಗಳ ಹಿಂದೆ ಹೋಗ್ತಾ ಇದ್ದಾರೆ. ಅನೇಕ ಮಾದಕ ದ್ರವ್ಯಗಳ ವ್ಯಸನಕ್ಕೆ ತುತ್ತಾಗ್ತಾ ಇದ್ದಾರೆ. ಇದು ಪ್ರತಿಯೊಂದು ವಿದ್ಯಾಲಯ ಮತ್ತು ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಕೇರ್ ತಗೊಳ್ಳಿಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಯುವಜನತೆ ಖಂಡಿತವಾಗಿ ಮಾದಕ ದ್ರವ್ಯಗಳ ವ್ಯಸನದಲ್ಲಿ ಹಿಂದೆ ಬೀಳುತ್ತಾ ಇದ್ದಾರೆ. ಹಾಗಾಗಿ ಅದರಿಂದ ಆಗುವಂತಹ ಆರೋಗ್ಯ ಸಮಸ್ಯೆಗಳು, ಮಾರಣಾಂತಿಕ ಸಮಸ್ಯೆಗಳು ಮತ್ತು ಅದರಿಂದ ಆಗ್ತಿರುವಂತಹ ಸಾಮಾಜಿಕ ತೊಂದರೆ, ಸಾಂಸಾರಿಕ ತೊಂದರೆ, ಮನೆ ಕುಟುಂಬದಲ್ಲಿ ಆಗ್ತಿರುವಂಥ ತೊಂದರೆಗಳನ್ನು ಮನದಲ್ಲಿಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಯೋಚನೆ ಮಾಡಿದೆ. ಇದಕ್ಕೆ ಈಗಾಗಲೇ ಭಾರತ ಸರ್ಕಾರದಿಂದ ನಶಾಮುಕ್ತ ಭಾರತ ಆ ಥರ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ನಶಾಮುಕ್ತ ಕರ್ನಾಟಕ, ಅದರ ಜೊತೆಗೆ ನಶಾಮುಕ್ತ ಕ್ಯಾಂಪಸ್, ಅಂದರೆ ಪ್ರತಿಯೊಂದು ವಿಶ್ವವಿದ್ಯಾಲಯಗಳ ಏನು ಕ್ಯಾಂಪಸ್ ಇದೆ ಅದು ಡ್ರಗ್ಸ್ ಫ್ರೀ ಆಗಿರಬೇಕು. ಅಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು, ಅಲ್ಲಿರುವಂತಹ ಸಿಬ್ಬಂದಿಗಳೆಲ್ಲರೂ ಪತ್ರಿಕಾಗೋಷ್ಠಿಯಲ್ಲಿ ವೈದ್ಯರಾದ ಡಾ ರಾಮನಾಥ್, ಡಾ ಶಶಿಕುಮಾರ್, ಡಾ ಕಿರಣ್ ಕೆಂಪೇಗೌಡ ಇತರರು ಉಪಸ್ಥಿತರಿದ್ದರು.